ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದು ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಮ್ಯಾಂಗೋ ರೈಸ್ ಮಾಡ್ತಾ ಇದ್ದೀನಿ, ಮಾವಿನಕಾಯಿ ಚಿತ್ರಾನ್ನ. ಸೊ ಇದನ್ನು ರೀಸೆಂಟಾಗಿ ಹಬ್ಬದ ದಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಜಸ್ಟ್ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬನ್ನಿ ಸ್ನೇಹಿತರೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗತ್ತೆ. ಸಾಸಿವೆ, ಕಡಲೆ ಬೀಜ, ಉದ್ದಿನಬೇಳೆ. ನಾನು ಕಡಲೆಬೇಳೆ ಹಾಕೋದಿಲ್ಲ. ಕರಿಬೇವು, ಮೆಣಸಿನಕಾಯಿ ಇಷ್ಟನ್ನು ನಾನು ಒಗ್ಗರಣೆ ಹಾಕಿಬಿಟ್ಟು ತೆಗೆದಿಟ್ಕೊಳ್ತೀನಿ. ಈ ಮಾವಿನ ಕಾಯಿ ಜೊತೆನೇ ಫ್ರೈ ಮಾಡೋದಿಲ್ಲ, ಮಾಡಿದಾಗ ಅದು ಸಾಫ್ಟ್ ಆಗಿಬಿಡುತ್ತೆ, ಅಷ್ಟು ಕ್ರಂಚ್ ಇರೋದಿಲ್ಲ. ಸೊ ಅದೇ ಬಾಣಲಿಯಲ್ಲಿ, ಅದೇ ಪ್ಯಾನಲ್ಲಿ ಏನು ರುಬ್ಕೊಂಡಿದ್ದೀನೋ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು 30 ಸೆಕೆಂಡ್. ಆಮೇಲೆ ಇದಕ್ಕೆ ಮಾವಿನಕಾಯಿ ತುರ್ಕೊಂಡಿರೋದನ್ನು ಸೇರಿಸ್ಬಿಟ್ಟು ಈ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಲ್ಲಿ ತನಕ ಇದನ್ನು ನಾವು ಹೀಗೆ ಸಾಟೆ ಮಾಡ್ಕೊಳ್ಬೇಕು. ಉಪ್ಪು ಮತ್ತು ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಸಾಫ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಇದಾಗಿದೆ, ಈಗ ಆಫ್ ಮಾಡ್ಕೊಳ್ಬೋದು. ಗೊಜ್ಜು ನಾನು ಜಾಸ್ತಿ ಮಾಡಿದ್ದೀನಿ, ಸೊ ಅರ್ಧ ತೆಗೆದಿಟ್ಬಿಟ್ಟು ಅರ್ಧಕ್ಕೆ ಮಾತ್ರ ಈಗ ಒಗ್ಗರಣೆ ಕೊಟ್ಟಿರೋದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಅರ್ಧ ಈ ವಾರದಲ್ಲಿ ಯಾವಾಗಲಾದರೂ ಮಾಡ್ಕೊಳ್ಬೋದು. ಹೆಲೋ ಸ್ನೇಹಿತರೆ, ಬೆಳಗ್ಗೆಯಿಂದನೂ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಯಾಕಪ್ಪ ಅಂದರೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟು. ಯೂಶ್ವಲಿ ನಾನು ವೀಕೆಂಡ್ಸಲ್ಲಿ ಇಷ್ಟು ಲೇಟಾಗಿ ಎದ್ದೊಳೋದು, ಬಟ್ ಇವತ್ತೇನಾಯಿತು ಅಂದರೆ ಮಧ್ಯರಾತ್ರಿ ಎಚ್ಚರ ಆಗಿತ್ತಾ, ಅದಾದಮೇಲೆ ನಿದ್ದೆ ಬಂದಿದ್ದು ಸುಮಾರು ಹೊತ್ತಾಯಿತು. ಆದ್ರೂ ಇವತ್ತು ಲೇಟೇ ಎದ್ದಿರೋದು. ನನಗೆ ಮಧ್ಯರಾತ್ರಿ ಕೂಡ ಎಚ್ಚರ ಆಗಿದ್ರೂ ಅರೌಂಡ್ 8ಗೆಲ್ಲನೂ ಎದ್ಬಿಡ್ತೀನಿ. ಇವತ್ತು ಲೇಟಾಗಿ ಎದ್ನ ತಿಂಡಿ ಮಾಡು, ಅದ್ರ ಜೊತೆ ಇನ್ನೂ 1-2 ಕೆಲಸ ಆ್ಯಡ್ ಆಯಿತು. ಊರಿಂದ ಸ್ವಲ್ಪ ಸಾಮಾನುಗಳನ್ನ ಕೊಟ್ಟು ಕಳಿಸಿದ್ದಾರೆ, ಅದನ್ನೆಲ್ಲ ಸೆಟ್ಲು ಮಾಡೋ ತನಕ. ಆ್ಯಂಡ್ ಅದೆಲ್ಲನೂ ಪೆರಿಷಬಲ್ ಗೂಡ್ಸು. ಅದನ್ನೆಲ್ಲ ಮಾಡೋ ತನಕ ಸ್ನಾನ ಮಾಡಿ ಇವಾಗ ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ತಕ್ಷಣಕ್ಕೇ ಅಡುಗೆಗೆ ರೆಡಿ ಮಾಡಬೇಕು. ಟೈಮೆಲ್ಲ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಾಗ್ತಾಯಿದೆ. ಸ್ವಲ್ಪ ಇವಾಗೇನಾದರೂ ಲೇಟ್ ಮಾಡಿದ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಸಾನುಗೆ ಕ್ಲಾಸ್ ಶುರು ಆಗುತ್ತೆ, ಅವಳಿಗೆ ಸ್ಕೇಟ್ಗೆ ಕರ್ಕೊಂಡು ಹೋಗಬೇಕು. ನಾನು 5 ಗಂಟೆಯಿಂದ ಹಿಡಿದು 7 ಗಂಟೆ ತನಕನೂ ಬ್ಯುಸಿ ಆಗಿಬಿಡ್ತೀನಿ. ಆ್ಯಂಡ್ ಇವತ್ತು ತುಂಬ ಸೆಕೆ ಆಗ್ತಾಯಿದೆ. ಮೋಡ ಸ್ವಲ್ಪ ಬ್ರೈಟ್, ಅಷ್ಟೊಂದು ಬ್ರೈಟ್ ಇಲ್ಲ, ಮೋಡನೂ ಜಾಸ್ತಿ ಇಲ್ಲ. ಹೇಳೋಕ್ಕಾಗಲ್ಲ ಮಳೆ ಬರುತ್ತೋ ಇಲ್ವೋ, ಹೇಳೋಕ್ಕಾಗೋದಿಲ್ಲ. ಇವತ್ತು ನೋಡಿದ್ರೆ ಸಾನುಗೆ ಬ್ಯಾಕ್ ಟು ಬ್ಯಾಕ್ 3 ಕ್ಲಾಸ್ಗಳಿದೆ, ಯಾವುದೂ ಮಿಸ್ ಮಾಡೋಂಗಿಲ್ಲ. ಮಳೆ ಬಂದರೆ ಅಲ್ಲೇ ಸ್ಟಕ್ ನಾವು. ಬೇಗ ಅಡುಗೆ ಮಾಡಿಬಿಡೋಣ. ಆಮೇಲೆ ನಾನು ಲೂಲು ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಸಾನುಗೋಸ್ಕರ, ಅದನ್ನು ತೋರಿಸ್ತೀನಿ. ಈಗ ಅಡುಗೆ ಮುಗೀತು ಸ್ನೇಹಿತರೆ. ಆದರೆ ನಾನು ಊಟ ಮಾಡೋ ಟೈಮ್ ಇನ್ನೂ ಬಂದಿಲ್ಲ. ಸಾನುಗೆ ಊಟ ಕೊಟ್ಟಿದ್ದೀನಿ. ನಾನು ಬೆಳಿಗ್ಗೆ ಲೇಟ್ ಮಾಡಿದ್ದು, ಅವಳಿಗೆ ಸ್ವಲ್ಪ ಬೇಗನೆ ಕೊಟ್ಟಿದ್ದೆ. ಆ ಟೈಮಲ್ಲಿ ನಾನೀಗ ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೀಸೆಂಟಾಗಿ ತೋರಿಸಿದೆ ನೋಡಿ, ಪಿಕ್ಕಲ್ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಈಗ ಊರಿಂದ ಮತ್ತೆ ಮಾವಿನಕಾಯಿಗಳನ್ನ ಕೊಟ್ಟು ಕಳಿಸಿದ್ದಾರೆ. ಇದು ನಮ್ಮ ಮರದಲ್ಲೇ ಬಿಟ್ಟಿರೋದಂತೆ, ಫಸ್ಟ್ ಟೈಮ್ ಬಿಟ್ಟಿರೋದು ಅಂತ ಹೇಳ್ತಾಯಿದ್ರು. ಸೊ ಇದರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಬೆಳಿಗ್ಗೆ. ಈಗ ಮಿಕ್ಕಿದ್ದನ್ನು ಉಪ್ಪಿನಕಾಯಿ ಹಾಕ್ತೀನಿ. ನಾನು ಹೋದಾಗ ಹೇಳಿದ್ದೆ ನನಗೆ ಜಾಸ್ತಿ ಬೇಕು
ಅಂತ ಹೇಳಿಬಿಟ್ಟು. ಆದರೆ ಜಾಸ್ತಿ ಸಿಕ್ಕಿಲ್ಲ, ಸಿಕ್ಕಿರೋದು ಎಷ್ಟೋ ಅಷ್ಟು ಕೊಟ್ಟು ಕಳಿಸಿದ್ದಾರೆ. ಎಷ್ಟೋ ಮೊದಲು ಒಂದು ಚೂರು ಹಾಕಿದೆ, ಒಂದು ಅರ್ಧ ಕೆ ಜಿದು, ಇವಾಗ ಒಂದು ಅರ್ಧ ಕೆ ಜಿದು ಹಾಕ್ತೀನಿ. ನೋಡೋಣ, ಮುಗಿದ ಮೇಲೆ ಮತ್ತೆ ಸಿಕ್ಕಿದ್ರೆ ಮತ್ತೆ ತರಿಸಿ ಮತ್ತೆ ಹಾಕ್ತೀನಿ. ಸ್ವಲ್ಪ ಡ್ರೆಸ್ಸಸ್ ತೊಗೊಂಡಿದ್ದೆ ಲೂಲು ಮಾರ್ಕೆಟಲ್ಲಿ. ಆ್ಯಕ್ಚುಲಿ ಅಲ್ಲ, ಲೂಲು ಮಾರ್ಕೆಟಲ್ಲ, ಲೂಲು ಮಾಲಲ್ಲಿ. ಬಟ್ ನಾನೀಗ ಶಾಪಿಂಗ್ ಮಾಡಿರೋದು ಟ್ರೆಂಡ್ಸಲ್ಲಿ. ನಾನು ನಿಮಗೆ ತೋರಿಸ್ದೆ ನೋಡಿ, ಅಲ್ಲಿ ಸಮ್ಮರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಲೂಲು ಫ್ಯಾಷನ್ ಅಂತ ಒಂದು ಸ್ಟೋರಲ್ಲಿ. ಆದರೆ ರೇಟ್ಸ್ ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಸ್ವಲ್ಪ ಹೈಯರ್ ಎಂಡಲ್ಲೇ ಇತ್ತು. ರೀಸನೇಬಲ್. ಈಗ ನಾವು ಟ್ರೆಂಡ್ಸ್ಗೆ ಹೋದರೆ, ಮ್ಯಾಕ್ಸ್ಗೆ ಹೋದರೆ ನಮಗೆ ಏನು ರೇಟ್ಗಳಲ್ಲಿ ಸಿಗುತ್ತೋ ಆ ರೇಟ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅನ್ನಿಸ್ತು, ಹೋಗಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ನಾನು ಟ್ರೆಂಡ್ಸ್ಗೆ ಹೋದೆ. ಸೊ ಟ್ರೆಂಡ್ಸಲ್ಲಿ ನಾನು ಎಲ್ಲೇ ಹೋದ್ರೂ ಮೊದಲು ಸಾನುಗೆ ಅಂತ ಬಟ್ಟೆ ತೊಗೊಳ್ಳೇಬೇಕು. ಅವಳದು ಮುಗಿಸಿದ ಮೇಲೇ ನಾವು ನೋಡೋದಕ್ಕಾಗತ್ತೆ. ಸೊ ಎಲ್ಲ ಥರದ್ರಲ್ಲೂ ಒಂದೊಂದು ಶಾಪ್ ಮಾಡಿದ್ದೀನಿ. ಯಾಕೆ ಶಾಪಿಂಗ್ ಇದು ಇವಾಗ ಮಾಡಿರೋದು ಅಂತ ತಿಳಿಸ್ತೀನಿ. ಒಂದು ಲೆಗ್ಗಿಂಗ್ ತೊಗೊಂಡೆ, ಪ್ರಿಂಟೆಡ್. ಬಿಸಿಲು ಸರಿಯಾಗಿ ಮುಳುಗೋ ಟೈಮಿಗ ಈ ಕಡೆ ಹೊಡಿತಾ ಇದೆ. ಸೊ ಪ್ರಿಂಟೆಡ್ ಲೆಗ್ಗಿಂಗ್. ಇದು ಕೂಡ ಸಮ್ಮರ್ ಕಲೆಕ್ಷನ್ಸಲ್ಲೇ ಬಂದಿದೆ. ಈಗ ಇಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ಇದೆ ಆ್ಯಂಡ್ ಇಲ್ಲಿ ಫ್ರಿಲ್ಸ್ ಇದೆ. ಇದು ಸ್ಲೀವ್ಲೆಸ್ಸು, ಫ್ರಿಲ್ಸ್ ಇದೆ, ಉದ್ದ ಲಾಂಗ್ ಇದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ನೋಡಿ, ನೀ ತನಕ ಮಾತ್ರನೇ ಒಳಗಡೆ ಲೈನಿಂಗ್ ಇರೋದು. ಇದು ಸುಮ್ಮನೆ ಫಾರ್ ಫ್ಯಾನ್ಸಿ ರೀಸನ್ ಅದು ಉದ್ದ ಇದೆ. ಶಾರ್ಟ್ ಫ್ರಾಕೇನೆ, ಬಟ್ ಹೊರಗಡೆ ಮಾತ್ರನೇ ಲಾಂಗ್ ಇದೆ, ಒಳಗಡೆ ಶಾರ್ಟ್ ಇದೆ. ಸೊ ನೋಡಿ, ಹಿಂದೆ ಹೀಗಿದೆ. ಸಮ್ಮರಲ್ಲಿ ಲೈಟ್ ಕಲರ್ ಪ್ರಿಫರ್ ಮಾಡೋದು. ಸಮ್ಮರಲ್ಲಿ ಲೈಟ್ ಕಲೆಕ್ಷನ್ಸೇ ಜಾಸ್ತಿ ಬರೋದು. ಯಾಕೆ ಅಂದರೆ ಅದು ಸ್ವಲ್ಪ ಹೀಟನ್ನು ಕಡಿಮೆ ಅಬ್ಸಾರ್ಬ್ ಮಾಡುತ್ತೆ. ಸೊ ನಮಗೆ ಅಷ್ಟೊಂದು ಶಕೆ ಆಗೋದಿಲ್ಲ, ಬಿಸಿ ಅನಿಸೋದಿಲ್ಲ. ಹಾಗಾಗಿ ಎಲ್ಲ ಲೈಟ್ ಕಲರ್ಸೇ ಜಾಸ್ತಿ ಇರೋದು ಈ ಟೈಮಲ್ಲಿ. ಆ್ಯಂಡ್ ತೆಳ್ಳಕ್ಕಿರೋ ಬಟ್ಟೆಗಳು, ಜಾರ್ಜೆಟ್ಟು, ರಯಾನು, ಕಾಟನ್ನು ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಟಾಪ್ ತೊಗೊಂಡೆ. ಇದು ಸೈಜ್ ಆ್ಯಕ್ಚುಲಿ ಅವ್ರದ್ದು ಸಿಗಲಿಲ್ಲ, ದೊಡ್ಡ ಸೈಜ್ ಇದು. ಬಟ್ ಇಲ್ಲಿ ಬಲೂನ್ ಟಾಪ್ ಅಲ್ವಾ ಇದು, ಎಷ್ಟು ಒಳಗಡೆ ಬೇಕೋ ಅಷ್ಟು ಒಳಗಡೆ ಎಳ್ಕೊಳ್ಬೋದು, ತುಂಡ ಮಾಡ್ಕೊಳ್ಬೋದು. ಹಾಗಾಗಿ ಇದು ಒಂಥರ ಈ ಥರ ಬಲೂನ್ ಟಾಪ್ ಅವಳ ಹತ್ರ ಒಂದೂ ಇರಲಿಲ್ಲ. ಹಾಗಾಗಿ ಒಂದನ್ನು ತೊಗೊಂಡೆ. ಈಗ ಏನಪ್ಪ ಅಲ್ಲಿ ಅಂದರೆ ಅಷ್ಟೊಂದು ಆಫರ್ಸ್ ಅಂತ ಏನೂ ಇರಲಿಲ್ಲ. ಈಗ ನಾನ್ ಸೀಸನ್ ಇದು. ಸೀಸನ್ಸಲ್ಲಿ ಹೋದರೆ ಲೈಕ್ ಕ್ರಿಸ್ಮಸ್, ನ್ಯೂ ಇಯರ್ ಆ ಟೈಮಲ್ಲೆಲ್ಲ ಕ್ಲಿಯರೆನ್ಸ್ ಸೇಲ್ ಹಾಕಿರ್ತಾರೆ. ಆಲ್ಮೋಸ್ಟ್ 40%, 50% ಸೇಲಲ್ಲಿರುತ್ತೆ. ಆದರೆ ಈ ಸರಿ ಏನೂ ಸೇಲ್ ಇರಲಿಲ್ಲ. ಬಟ್ ಲಾಸ್ಟಲ್ಲಿ ಇಷ್ಟೊಂದು ಶಾಪಿಂಗ್ ಮಾಡಿದ್ರೆ ಕೂಪನ್ಸ್ ಕೊಡ್ತಾರಲ್ವ, ಅದೇ ಬೆನಿಫಿಟ್ಟು. ನಾವು ನೆಕ್ಸ್ಟ್ ಟೈಮ್ ಹೋದಾಗ ನಮಗೆ ಆ ಕೂಪನ್ನ ರಿಡೀಮ್ ಮಾಡ್ತೀವಲ್ಲ, ಸೊ ಅದರಲ್ಲಿ ಏನು ಡಿಸ್ಕೌಂಟ್ ಸಿಗುತ್ತೋ ಅದು ಮಾತ್ರನೇ ಬೆನಿಫಿಟ್ಟು. ಸೊ ನಾನು ಕೂಡ ಮತ್ತೆ ಶಾಪಿಂಗ್ ಮಾಡೋದು ಇದೆ ಆ ಕೂಪನ್ಸಲ್ಲಿ. ಸೊ ಆವಾಗ ನನಗೆ ಅದು ಯೂಸ್ ಆಗುತ್ತೆ. ನೆಕ್ಸ್ಟ್ ಇದೊಂದು ಟ್ರೌಸರ್. ಲೆಗ್ಗಿಂಗ್ಸೇ ಯಾವಾಗಲೂ ಹಾಕ್ತಾಳಲ್ಲ, ಎಲ್ಲಾದರೂ ಹೊರಗಡೆ ಹೋದಾಗ ಟ್ರೌಸರ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದ್ರ ಟ್ರೌಸರ್ ಮೇಲೆ ಸ್ವಲ್ಪ ಗೋಲ್ಡ್ ಕಲರ್ದು ಸ್ಟಾರ್ಸ್ ಪ್ರಿಂಟ್ ಇದೆ, ಫಾಯಿಲ್ ಪ್ರಿಂಟ್. ಈ ಸಮ್ಮರಲ್ಲಿ ಸ್ವಲ್ಪ ಕೂಲಾಗಿರುತ್ತೆ, ಶಕೆ ಅಂತ ಅನ್ಸೋದಿಲ್ಲ. ಜೀನ್ಸ್ ಹಾಕಿದ್ರೆ ಶಕೆ ಅನಿಸುತ್ತಲ್ವಾ. ಇನ್ನು ಒಂದು ಫ್ರಾಕ್, ಇದು ಶಾರ್ಟ್ ಫ್ರಾಕು. ಇದ್ರ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬೆಲ್ಟ್ ಇದೆ. ಇದು ನೋಡಿ, ಈ ಥರ ಇದೆ ಬಟ್ಟೆ. ಇದು ಮೇಲ್ಗಡೆ ಫ್ರಾಕ್ಗೆ, ಇದು ಮೇಲೆ ಇಷ್ಟು ಮಾತ್ರನೇ ಇದೆ. ಕೆಳಗಡೆ ಫುಲ್ ಜಾರ್ಜೆಟ್ ಇದೆ, ಒಳಗಡೆ ಲೈನಿಂಗ್ ಇದೆ. ಹಿಂದಗಡೆನೂ ಇದೇ ಬಟ್ಟೆ ಇದೆ, ಉದ್ದಕ್ಕೆ ಜಿಪ್ ಇದೆ. ಆ್ಯಂಡ್ ಇದು ಜಾರ್ಜೆಟ್ ಮಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಒಂಥರ ಸಾಫ್ಟ್ ಅನಿಸುತ್ತೆ, ಹಾಕೊಂಡಾಗ ಶಕೆ ಅಂತ ಅನಿಸೋದಿಲ್ಲ. ಇದು ನೀ ಲೆಂತ್ ತುಂಬ ಚೆನ್ನಾಗಿ ಇದೆ ಕ್ವಾಲಿಟಿ ಅಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಇದ್ರ ಜೊತೆ ಒಂದು ಬೆಲ್ಟ್ ಕೂಡ ಇದೆ. ಲೂಲು ಮಾಲಲ್ಲಿ ಶಾಪಿಂಗ್ ಮಾಡಿದ್ದು
ಇದು ತೊಗೊಂಡಿರೋದು ನಾನು ರಿಲಯನ್ಸ್ ಟ್ರೆಂಡ್ಸಲ್ಲಿ. ಸೊ ಇದೆಲ್ಲ ನಾನು ಯಾತಕ್ಕಪ್ಪ ಇವಾಗ ಶಾಪಿಂಗ್ ಮಾಡಿದ್ದು ಅಂತ ನೀವು ಕೇಳೋದಾದರೆ, ನಿಮಗೆ ಗೊತ್ತಿದೆ ಆಲ್ರೆಡಿ, ನೀವು ಕಾಯ್ತಾ ಇದ್ದೀರಾ. ಇವತ್ತು ಕಮೆಂಟ್ ಒಂದು ನೋಡಿದೆ, ಅಕ್ಕ ನೀವು ಯಾವಾಗ ವೆಕೇಷನ್ಗೆ ಹೋಗೋದು, ನಿಮ್ಮ ಟ್ರಿಪ್ ವ್ಲಾಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಸ್ನೇಹಿತರೆ ಏನಾಯಿತು ಗೊತ್ತಾ, ಈ ಟೈಮಲ್ಲಿ ಇವತ್ತಿನ ದಿನ ನಾವು ವೆಕೇಷನಲ್ಲಿ ಇರಬೇಕಿತ್ತು, ನಾವು ಆಲ್ರೆಡಿ ಆ ಟ್ರಿಪ್ಪಲ್ಲಿ ಇರಬೇಕಿತ್ತು. ಅನ್ಫಾರ್ಚುನೇಟ್ಲಿ ಅದೇನು ಹೇಳೋಣ, ಸ್ವಲ್ಪ ಪರವಾಗಿಲ್ಲ ಬಿಡು, ಆಮೇಲೆ ಮಾಡೋಣ, ಆಮೇಲೆ ನೋಡೋಣ, ಆ ಥರ ಆಯಿತು. ಅದು ಇದಕ್ಕೆ ಎಕ್ಸಾಕ್ಟ್ಲಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಇವಾಗ ಇದ್ದಿದ್ದು ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಸರಿ ಹೋಗಿ ಬಂದುಬಿಡೋಣ, ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ವೆಕೇಷನ್ನು ನಮ್ಮದು ಜೂನ್ ಮಂತಲ್ಲಿ. ನಾನು ಸ್ಕೂಲ್ ಶುರು ಆಗಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಅಲ್ಲಿಗೆ ಹೋಗಲೇಬೇಕು ಅಂತ ತುಂಬ ದಿನದಿಂದನೂ ಪ್ಲ್ಯಾನಿಂಗ್ ಮಾಡಿದ್ದೆ. ಒಂದೇ ಒಂದು ಮಿಸ್ಟೇಕಿಂದ ಅದು ಈ ತಿಂಗಳು ನಾವು ಹೋಗೋದು ಕ್ಯಾನ್ಸಲ್ ಆಗೋಯಿತು. ಅದ್ರ ಕಡೆಯಿಂದಾಗಿ ನಮಗೆ ತುಂಬ ಲಾಸ್ ಕೂಡ ಆಯಿತು. ಆಲ್ಮೋಸ್ಟ್ 50% ಏನು ಎಕ್ಸ್ಪೆನ್ಸಸ್ ಇದೆಯೋ ಅದು ಜಾಸ್ತಿ ಆಗೋಯಿತು ಮುಂದಿನ ತಿಂಗಳು ನಾವು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಕ್ಕೆ. ಇಟ್ಸ್ ಮೈ ಡ್ರೀಮ್, ಅಲ್ಲಿಗೆ ಹೋಗಬೇಕು ಅಂತ, ಒನ್ ಆಫ್ ಮೈ ಡ್ರೀಮ್ ಅಂತ ಹೇಳ್ಬೋದು. ಅದಕ್ಕೆ ಸರಿ ಬೇಡ ಬಿಡು, ಮುಂದಕ್ಕೆ ತಳ್ಳೋದು ಬೇಡ, ನಾವು ಈಗಲೇ ಮುಗಿಸ್ಬಿಡೋಣ ಆದಷ್ಟು ಬೇಗನೆ ಅಂತ ಹೇಳಿಬಿಟ್ಟು ಮುಂದಿನ ತಿಂಗಳು ಹೋಗ್ತಾ ಇದ್ದೀವಿ. ಸೊ ನೀವು ಕೇಳ್ತಿದ್ರಲ್ವಾ, ಅದಕ್ಕೆ ಹೇಳಿದೆ ಈಗಲೇ, ಇಲ್ಲಾಂದರೆ ನಾವು ವೆಕೇಷನ್ಗೆ ಹೋದಾಗಲೇ ಹೇಳ್ಬೋದಿತ್ತು. ನಾನು ಹೇಳಿದೆ ನಿಮಗೆ 2 ವೆಕೇಷನ್ಸ್ ಇದೆ ನಮ್ಮದು ಮೇ ಮಂತಲ್ಲೇ ಅಂತ ಹೇಳಿಬಿಟ್ಟು. ಸೊ 2ರಲ್ಲಿ ಒಂದು ಜೂನ್ಗೆ ಪೋಸ್ಟ್ಪೋನ್ ಆಗಿದೆ, ಇನ್ನು ಒಂದಿದೆ. ಸೊ ಅದು ಈ ಮಂತ್ ಎಂಡಲ್ಲಿ ಬರುತ್ತೆ, ಎಂಡಲ್ಲಿ ನಾವು ಹೋಗೋದಲ್ಲಿಗೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಕೇಷನ್ಗೆ ಹೋಗೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಶಾಪಿಂಗ್ ಮಾಡಿರೋದು. ಸೊ ನನ್ನ ಶಾಪಿಂಗ್ ಇನ್ನು ಬಾಕಿ ಇದೆ, ಅದು ಕೂಡ ಆದಷ್ಟು ಬೇಗನೆ ಮುಗಿಸ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಇವತ್ತು ಮಳೆ, ಸ್ಕೇಟ್ಸ್ ನಿಂತೋಗಿದೆ, ಒಂದು 10 ನಿಮಿಷಕ್ಕೇ ಮಳೆ. ಯಾಕೆ? ಬಟ್ ನೀನೇನು ನೆನೆಯಂಗಿಲ್ವಲ್ಲ, ಫುಲ್ಲು ಜೋರು ಮಳೆ. ಸ್ನೇಹಿತರೆ ಏನು ಜೋರು ಮಳೆ ಬಂತು. ಕ್ಲಾಸ್ಗೆ ಹೋಗಿದ್ದು ಇವತ್ತು ಫುಲ್ಲು ವೇಸ್ಟ್ ಇರಲಿ, ಅಲ್ಲಿ ನಿಂತ್ಕೊಳ್ಳೋದಕ್ಕೆ ರೂಫು ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಅಲ್ಲಿ ಹೋದ್ರೆ ನೆನಿಬೇಕಲ್ಲಪ್ಪ ಅಂತ. ನನ್ನ ಮಗಳು ಸುಮ್ಮನೆ ಅವಳಿಗೆ ಫ್ಯಾನ್ಸಿ, ಅವಳಿಗೆ ಇಷ್ಟ ಅಲ್ವಾ ಅವಳ ಛತ್ರಿ, ಅದನ್ನ ಎತ್ಕೊಂಡ್ಲು, ಇದನ್ನ ಇಟ್ಕೊಮಮ್ಮ ಅಂತ. ರಾಜೇಶ್ ಅಂದರು ಮಳೆ ಬಂದರೆ ನೀನು ಮಳೆಯಲ್ಲೇ ಸ್ಕೇಟ್ ಮಾಡು ಅಂತ. ನಾವು ಮಳೇಲಿ ಬಿಡೋಕ್ಕಾಗತ್ತಾ, ಸುಮ್ಮನೆ ಹೇಳಿದ್ರು ಅವರು. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಜೋರು ಮಳೆ ಬಂದ್ಬಿಡೋದ. ಆಮೇಲೇನು ಅಲ್ಲಿ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ಇತ್ತು, ಸೊ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ನಿಂತ್ಕೊಂಡು ಅರ್ಧ ಗಂಟೆ ಬಂತು ನೋಡಿ. ಅರ್ಧ ಗಂಟೆ ಬಂದ ಮೇಲೆ 6:15 ಅಷ್ಟೊತ್ತಿಗೆ ಅಲ್ಲಿಂದ ಬಿಟ್ಟು ಈಗ ಮನೆಗೆ ಬಂದುಬಿಟ್ವಿ. ಇನ್ನು 1/4 ಗಂಟೆ ಇತ್ತು ಕ್ಲಾಸು, ಅಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಮನೆಗೆ ಬಂದುಬಿಟ್ವಿ. ಈಗ ಇಲ್ಲಿಂದಾನೇ ಬ್ಯಾಡ್ಮಿಂಟನ್ ಹೋಗಬೇಕು. ಇವತ್ತು ಸಾನು ಫ್ರೆಂಡ್ದು ಬರ್ತ್ಡೇ ಇದೆ. ಸೊ ಅವರು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಎಲ್ಲನೂ ಪ್ರಿಪ್ರೇಷನ್ ನಡೀತಾ ಇದೆ. 7 ಗಂಟೆಗೆ ಕರೆದಿದ್ದಾರೆ. ನಮ್ಮ ಸಾನು ಇವತ್ತು 7 ಗಂಟೆ ಕ್ಲಾಸು. ಮಮ್ಮ ನಾನು ಬೇಗ ಬರ್ತೀನಿ, ಹೋಗೋಕ್ಕಾಗತ್ತಾ ಇಲ್ವಾ, ಇವತ್ತು ಮಳೆ ಬರ್ತಿದೆಯಲ್ಲ ಅಂತ ಕೇಳ್ತಾಳೆ. ಮಳೆ ಬರ್ತಿದೆಯಲ್ಲ, ನಾನು ಇಲ್ಲಿಗೆ ಹೋಗ್ಬೋದಾ ಬರ್ತಡೆಗೆ ಸ್ಕಿಪ್ ಮಾಡಿಬಿಟ್ಟು ಅಂತ. ಏನಿಲ್ಲ, 7 ಗಂಟೆಗೆ ಅಂತಾರೆ, ಬಟ್ ಎಲ್ಲರೂ ಬಂದು ಲೇಟ್ ಆಗುತ್ತೆ. ಇವಳು ಇನ್ನೂ ಒಬ್ಬಳು ಫ್ರೆಂಡು 7:45 ಬರ್ತಾಳಂತೆ, ಅವ್ಳಿಗೆ ಕ್ಲಾಸ್ ಇದೆಯಂತೆ, ಅದಕ್ಕೆ ನೀನು ಬಂದ ತಕ್ಷಣ ಹೋಗುವಂತೆ ಅಂತ ಹೇಳಿ ಈಗ ಕಳಿಸ್ತಾ ಇದ್ದೀನಿ. ಅವಳ ಜೊತೆ ಆಟಾಡ್ತಾ ಇದ್ದಾಳೆ. ಈಗ ಟೈಮ್ ಇದೆಯಲ್ಲ ಮಮ್ಮ, ಬಂದ್ಬಿಡ್ತೀನಿ ಅಂತ. ಸಾನು ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಬೇಗ ಬಂದ್ಲು. ನೋಡಿದ್ರೆ ಅವಳ ಫ್ರೆಂಡ್ ಮನೇಲಿ ಎಲ್ಲರೂ ಖಾಲಿ ಆಗಿಬಿಟ್ಟಿದಾರಂತೆ, ಯಾರೂ ಇಲ್ಲ. ಅವಳೊಬ್ಬಳೇ ಹೋಗ್ತಿದ್ದಾಳೆ. ಈಗ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬರ್ತೀನಿ ಅಂತ. ಈಗ ರಾತ್ರಿಗೆ ಮುದ್ದೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಬ್ಬರು ಕೇಳಿದ್ರು ಪಾಪ ಕಮೆಂಟ್ ಮಾಡಿ, ಅಕ್ಕ ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಒಂದ್ಸಾರಿ ತೋರಿಸಿ ಹೇಗೆ ಮಾಡೋದು ಅಂತ. ಸೊ ನಾನು ಹೇಗೆ ಮಾಡ್ತೀನೋ, ಏನು ಮೆಷರ್ಮೆಂಟಲ್ಲಿ ಮಾಡ್ತೀನೋ ಅದನ್ನು ನಿಮಗೆ ತಿಳಿಸ್ತೀನಿ. ನಾವು 3 ಜನಕ್ಕೆ ಈ ಗ್ಲಾಸಲ್ಲಿ 1.5 ಗ್ಲಾಸ್ ಹಾಕ್ತೀನಿ. ಅಂದರೆ ರಾಜೇಶ್ ಸ್ವಲ್ಪ ಜಾಸ್ತಿ, ನಾನು ಸ್ವಲ್ಪ ಕಡಿಮೆ, ಆ್ಯಂಡ್ ಸಾನು ಅಂತೂ ನನಗಿಂತ ಕಡಿಮೆ. ಸೊ ನಮ್ಮ 3 ಜನಕ್ಕೆ ಇಷ್ಟು ಸಾಕಾಗುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು, 1 ಸ್ಪ್ಯಾಚುಲ ಅಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ. ಇದಕ್ಕಿಂತ ಒಂದು ಟೀ ಸ್ಪೂನಷ್ಟು ಜಾಸ್ತಿ ಕೂಡ ಹಾಕ್ಬೋದು. ನೀರು ಬೆಚ್ಚಗಿರಬೇಕು, ತಣ್ಣಗಿದ್ರೆ ಈ ಥರ ಆಗುತ್ತೆ. ಬೆಚ್ಚಗೆ ಇದ್ರೆ ನೋಡಿ, ಹಾಕಿದ ತಕ್ಷಣವೇ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ತುಂಬ ಈಗ ಸ್ಟೀಮ್ ಬರೋಕ್ಕೆ ಶುರು ಆಗಿರುತ್ತಲ್ವ, ಆ ಥರ ನೀರೇನಾದರೂ ಇದ್ದರೆ ಹಾಕಿದ ತಕ್ಷಣವೇ ಗಂಟು ಹಾಕ್ಬಿಡುತ್ತೆ ನಾವು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ. ಒಂದು ಕುದಿ ಬರೋ ತನಕ ನಾವು ಈ ಥರ
ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಳಗಡೆ ಕೂತ್ಕೊಂಡಿರೋ ಅಂಥ ಹಸಿಟ್ಟು ಗಟ್ಟಿ ಆಗ್ಬಿಟ್ಟು ಅದು ನಾವು ಮಿಕ್ಸ್ ಮಾಡಿದಾಗ ಗಂಟು ಆಗ್ಬಿಡತ್ತೆ. ಮಧ್ಯನೇ ಗಂಟಾಗಿ ಸಿಕ್ಬಿಡತ್ತೆ. ನೋಡಿ ಅಲ್ಲಿ ನಿಮಗೆ ಮಧ್ಯ ಕಾಣ್ತಿದ್ಯಾ, ನಾನು ಮಿಕ್ಸ್ ಮಾಡಬೇಕಾದ್ರೆ ಅದು ಹತ್ರ ತಳ ಬಿಟ್ಬಿಟ್ರೆ ಕೈ ಆಡಿಸ್ದಂಗೆ ಆ ಥರ ಆಗುತ್ತೆ. ಸೊ ಒಂದು ಕುದಿ ಬರೋ ತನಕ ದಪ್ಪ ಉರಿ ಮಾಡಿಕೊಂಡು ಈ ಥರ ಕೈ ಆಡಿಸ್ತಿದ್ರೆ 2-3 ಮಿನಿಟ್ಸ್ ಅಲ್ಲೇ ಕುದಿ ಬಂದ್ಬಿಡತ್ತೆ. ಆಮೇಲೆ ನೀವು ಕಲರು ಚೇಂಜ್ ಆಗುತ್ತೆ, ನೋಡ್ಬೋದು, ಅದು ಬೇಯೋದಕ್ಕೆ ಶುರು ಆಗುತ್ತೆ ಹಸಿಟ್ಟು. ಕುದಿ ಬಂದಮೇಲೆ ಕೈ ಆಡಿಸ್ತಾ ಇದ್ರು ನಡೆಯುತ್ತೆ. ಈಗ ಇದಕ್ಕೆ ನಾವು ಎಷ್ಟು ಹಸಿಟ್ಟು ಬೇಕೋ, ನಾನು ಈ ಸ್ಪ್ಯಾಚುಲಲ್ಲಿ ಮೊದಲು 1 ಸ್ಪೂನ್ ಹಾಕಿದ್ದೆ, ಈಗ 4 ಸ್ಪೂನ್ ಹಾಕ್ಕೊಳ್ತೀನಿ. ಸಣ್ಣ ಉರಿ ಅಥವಾ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಹಸಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2-3 ಮಿನಿಟ್ಸಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಗಟ್ಟಿ ಆಗುತ್ತೆ. ನಿಮಗೆ ಗಟ್ಟಿ ಬೇಕಾ, ಸ್ವಲ್ಪ ಸಾಫ್ಟ್ ಇರಬೇಕಾ ಮುದ್ದೆ, ಅಷ್ಟು ಹಸಿಟ್ಟನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಹಸಿಟ್ಟು ಮಿಕ್ಸ್ ಆಗಿದೆ ಅಂದಮೇಲೆ ನಿಮ್ಗೇನಾದರೂ ಗಟ್ಟಿ ಅನ್ನಿಸ್ಬಿಟ್ರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ದಮ್ ಹಾಕಿಡಿ. ಒಂದು ಸಣ್ಣ ಉರಿ ಮಾಡಿಬಿಟ್ಟು 3-4 ಮಿನಿಟ್ಸ್ ಆದರೂ ಇಡಬೇಕು. ಅಂದರೆ ಕ್ವಾಂಟಿಟಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಜಾಸ್ತಿ ಇದ್ದರೆ ಜಾಸ್ತಿ ಹೊತ್ತು ದಮ್ ಬರಿಸ್ಬೇಕು. ಆಫ್ ಮಾಡಿದ್ಮೇಲೆ ಕೂಡ ನಾನು ಒಂದು 5 ನಿಮಿಷ ಹಾಗೆ ಬಿಟ್ಟಿರ್ತೀನಿ. ಹಾಗೆ ಆ ದಮ್ಮಲ್ಲೇ ಇನ್ನೂ ಸ್ವಲ್ಪ ಬೆಂದ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಈಗ ಮುದ್ದೆ ಮಾಡೋ ಟೈಮು. ಕೆಳಗಡೆ ಕೂತ್ಕೊಂಡು ನೀವು ಮಾಡ್ತೀನಿ ಅನ್ನೋ ಹಾಗಿದ್ರು ಮಾಡ್ಬೋದು, ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಹಾಗಿದ್ರೆ ನಂತರ ಈ ಸ್ಪ್ಯಾಚುಲಾ ಸ್ವಲ್ಪ ಗಟ್ಟಿ ಇರೋದನ್ನು ತೊಗೊಂಡು ಇಲ್ಲೇನೆ ನಾದ್ಕೊಳ್ಬೇಕು. ಈ ಸ್ಪ್ಯಾಚುಲಾ ಮೂಲಕನೇ ನಾದ್ಕೊಳ್ಬೇಕು, ಗಂಟೇನೂ ಇರೋದೇ ಇಲ್ಲ. ಫಸ್ಟಿಂದ ಲಾಸ್ಟ್ ತನಕ ನೀವು ಹೀಗೆ ಫಾಲೋ ಮಾಡಿದ್ರೆ ಗಂಟಾಗಲಿ ಹಸಿಟಾಗಲಿ ಬೆಂದಿಲ್ಲ ಒಂದು ಕಡೆ ಅನ್ನೋ ಥರ ಏನೂ ಚಾನ್ಸಸ್ ಇರೋದಿಲ್ಲ. ಈಗ ನೀವು ಇದನ್ನು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮುದ್ದೆ ಮಾಡ್ಕೊಳ್ಬೋದು. ಇಷ್ಟು ಸ್ನೇಹಿತರೆ ನಾನು ಮಾಡುವಂಥ ಮೆಥಡು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇವತ್ತಿನ ವಿಡಿಯೋಲಿ ಯಾವುದೇ ಪಾಯಿಂಟ್ ಇಷ್ಟ ಆಗಿದ್ರು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.